ಎಲ್ಲದರ ಜೊತೆಗೆ ಪ್ರತಾಪ್ ಅವರ ಬದುಕಿನ ವೈಯಕ್ತಿಕ ಬದುಕಿನ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಪ್ರೀತಿ ಅಂದರೆ ಏನು ಪ್ರತಾಪ್ ಅವ್ರ ಜೀವನದಲ್ಲಿ ಇಲ್ಲಿವರೆಗೂ ಪ್ರೀತಿ ಆಗಿದೆಯಾ, ಲವ್ ಆಗಿದೆಯಾ ಅಂತ? ಈಗ ಲವ್ ಆಗ್ಬಿಟ್ಟಿದೆ ನನಗೆ ಜನಗಳ ಮೇಲೆ. ಆ ಪ್ರೀತಿ ಮರ್ತೋಗುತ್ತೆ. ನಿಜವಾಗ್ಲೂ ಜನಗಳು ತೋರಿಸಿರೋ ಪ್ರೀತಿ ಮುಂದೆ ಅವ್ರನ್ನ ಪ್ರೀತಿಸ್ಬೇಕು ಅನ್ಸುತ್ತೆ. ಇವೆಲ್ಲ ಒಬ್ಬ ವ್ಯಕ್ತಿ ಮೇಲೆ ನಮ್ಮ ಒಂದು ಮನಸ್ಸಿನ ಒಂದು ಏನೋ ಒಂದು ಇರುತ್ತಲ್ಲ, ಅದು ಮನಸ್ಸಿನ ಭಾವನೆಗಳು ವ್ಯಕ್ತಪಡಿಸುವಂಥದ್ದು. ಬಟ್ ಈ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ತೋರಿಸ್ತಿರೋದು ಹೇಳ್ತಾ ಇದೆ, ಕೆಲಸ ಮಾಡ್ಬೇಕು ನೀವು. ಇಲ್ಲಿ ತನಕ ತೋರಿಸಿರೋದು ಬಿಗ್ ಬಾಸ್ ಮನೆಯೊಳಗೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳ್ತಾ ಇದೆ. ಆ ಪ್ರೀತಿ ಉಳಿಸ್ಕೊತೀನಿ. ಸದ್ಯಕ್ಕೆ ಯಾವುದು ಪ್ರೀತಿ ಆಗಲಿ ಮದುವೆ ಆಗಲಿ ಯಾವುದೂ ಇಲ್ಲ. ಸದ್ಯಕ್ಕೆ ಕೆಲಸ ಮುಖ್ಯ. 3-4 ವರ್ಷ ಇದೆ, ಇನ್ನ 5 ವರ್ಷನೇ ಇದೆ ಅಂತ ಇಟ್ಕೊಳ್ಳಿ. 30 ವರ್ಷಕ್ಕೆ ಮದುವೆ ಆದ್ರು. ಅಪ್ಪ ಅಮ್ಮ ಹೇಳಿದೊಳಗಿನ ಮದುವೆ ಆಗ್ತೀನಿ ಅನ್ನೋ ಮಾತು ಹೇಳಿದ್ರಿ. ಸೊ ಆ ಮಾತು ಎಲ್ಲಿ ತನಕ ಇರುತ್ತೆ? ಆ ಮಾತು ಮದುವೆ ಆಗೋ ತನಕ ಇರುತ್ತೆ. ಯಾಕೆ ಅಂದರೆ ನನಗೆ ಅದೇ ರೀತಿ ಹುಡುಗಿ ಬೇಕು. ನಮ್ಮ ಮಾವನಿಗೂ ಮದುವೆ ಮಾಡಿಸೋರು ನಮ್ಮಪ್ಪ. ತುಂಬ ಚೆನ್ನಾಗಿ ಬಾಳ್ತಿದ್ರು, ಅದ್ಭುತವಾಗಿ ಬಾಳ್ತಿದ್ದಾರೆ. ನನಗೆ ಸ್ವಲ್ಪ ಏನೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ನಾನು ನಮ್ಮ ಮಾವ್ರ ಮನೇಲಿ ಹೋಗಿ ಉಳ್ಕೊಂಡಿದ್ದೆ. ನಮ್ಮ ಅತ್ತೆ ನನಗೆ 6 ತಿಂಗಳು ಊಟ ಹಾಕಿದ್ದಾರೆ ಅವ್ರ ಮನೇಲಿ ಇಟ್ಕೊಂಡು. ನಾನು ಇವನು ವಾಮಿಟ್ ಎಲ್ಲ ಮಾಡ್ಕೊಂಡು ಅದನ್ನೆಲ್ಲ ಕೈಲಿ ಹಿಡ್ದಿದ್ದೆ. ಏನಪ್ಪ ಹೆಣ್ಣು ಮಗಳು ಹಿಂಗೂ ಮಾಡ್ತಾರಾ? ಹಳ್ಳಿ ಕಡೆ ಎಲ್ಲರೂ ಮನಸ್ಸು ಒಳ್ಳೆ ಥರ ಇರುತ್ತೆ ಹೆಣ್ಮಕ್ಳು. ಅದರಲ್ಲೂ ಹೆಣ್ಮಕ್ಳು ನಮ್ಮ ಅತ್ತೆ ಭಾಳ ಪ್ರೀತಿ ತೋರಿಸಿದ್ದಾರೆ ನನಗೆ. ಅಕ್ಕ ಅಂತ ಕರಿತೀನಿ, ಅತ್ತೆ ಅನ್ನಲ್ಲ, ಬಾಯಿ ತುಂಬ. ಅಂಥ ವಿಚಾರ ಅಂತ ತೊಗೊಂಡ್ರೆ ನಮ್ಮ ಅಪ್ಪನ ಚಾಯ್ಸು ಚೆನ್ನಾಗಿರುತ್ತೆ. ನಾನು ಒಂದ್ಸಲ ಮಾತಾಡಿ ನೋಡ್ತೀನಿ ನಮ್ಮ ಅಪ್ಪ ಯಾವ್ದು ಸರಿ. ಯಾಕೆಂದರೆ ನನಗೆ ನಮ್ಮ ಅಪ್ಪ ಅವ್ವ ಭಾಳ ನೊಂದಿದ್ದಾರೆ ಸರ್. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನಾನು ಎಲ್ಲಾದರೂ ಹೊರಗಡೆ ಹೋದರೆ, ಕೆಲಸದ ಇದರಲ್ಲಿದ್ದರೆ ಜೊತೇಲಿರಬೇಕು. ಮುಖ್ಯವಾಗಿ ನಮ್ಮ ಅಪ್ಪ ಅವನ ಜೊತೇಲಿರಬೇಕು. ಅವರಿಬ್ಬರು ನೋಡ್ಕೊಂಡ್ರೆ ಮಾತ್ರ ಮದುವೆ.